ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಡೆದ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಪೂರ್ವಭಾವಿ ಶಾಂತಿ ಸಭೆಯಲ್ಲಿ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಮಾತನಾಡಿ, ಪೊಲೀಸರು ಹಾಗೂ ನಾಗರಿಕರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಪೊಲೀಸರು ಸಮವಸ್ತ್ರವನ್ನ ಹಾಕಿಕೊಂಡು ಕರ್ತವ್ಯ ನಿರ್ವಹಿಸಿದ್ರೆ ನಾಗರಿಕರು ಸಮವಸ್ತ್ರ ಇಲ್ಲದೆಯೇ ಕರ್ತವ್ಯ ನಿರ್ವಹಿಸುತ್ತಾರೆ. ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಆಗಸ್ಟ್ 27ರಿಂದ ನಡೆಯುವ ಗಣೇಶ ಹಬ್ಬ ಹಾಗೂ ಸೆಪ್ಟೆಂಬರ್ 5ರಂದು ನಡೆಯುವ ಈದ್ ಮಿಲಾದ್ ಹಬ್ಬಗಳನ್ನು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಣೆ ಮಾಡಬೇಕು. ಗಣೇಶ ಹಬ್ಬವನ್ನು ಸುವ್ಯವಸ್ಥಿತವಾಗಿ ನಡೆಯುವುದಕ್ಕಾಗಿ ಪೊಲೀಸ್ ಇಲಾಖೆಯಿಂದ 28 ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗಿದೆ. ಜೆಸ್ಕಾಂ ಇಲಾಖೆಯಿಂದ ಮಾತ್ರ ಅಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆಯಬೇಕು. ಗಣೇಶ ಪೆಂಡಲ್ನಲ್ಲಿ ಬೆಂಕಿ ಆಕಸ್ಮಿಕ ಸಂಭವಿಸಿದಲ್ಲಿ ನಂದಿಸುವುದಕ್ಕೆ ಅಗತ್ಯ ಸಲಕರಣೆಯನ್ನ ಸಂಗ್ರಹಿಸಿರಬೇಕು. ಮಹಿಳೆಯರಿಗೆ ಪ್ರತ್ಯೇಕವಾದ ಸಾಲಿನ ವ್ಯವಸ್ಥೆ ಮಾಡಿರಬೇಕು. ವಿಸರ್ಜನೆ ಸಮಯದಲ್ಲಿ ಪೊಲೀಸ್ ಇಲಾಖೆ ಗುರುತಿಸಿದ ಮಾರ್ಗದಲ್ಲಿಯೇ ಕೂಡ ಮೆರವಣಿಗೆ ಮಾಡಬೇಕು. ಸೆಪ್ಟೆಂಬರ್ 5ರಂದು ಮುಸ್ಲಿಂ ಸಮುದಾಯದವರು ಈದ್ ಮಿಲಾದ್ ಹಬ್ಬವನ್ನ ಶಾಂತಿಯುತವಾಗಿ ಆಚರಿಸುವಂತೆ ತಿಳಿಸಿದರು. ಪಿಐ ಸೋಮಶೇಖರ್ ಕೆಂಚರೆಡ್ಡಿ ಮಾತನಾಡಿ, ಸಾರ್ವಜನಿಕವಾಗಿ ಗಣೇಶ ಮೂರ್ತಿಗಳನ್ನ ಕೂಡಿಸುವವರು ಕಡ್ಡಾಯವಾಗಿ ಸಂಬಂಧಪಟ್ಟ ಇಲಾಖೆಗಳ ಅನುಮತಿಯನ್ನ ಪಡೆಯಬೇಕು. ರಾತ್ರಿ 10ರ ನಂತರ ಧ್ವನಿವರ್ಧಕ ಬಳಸುವುದನ್ನ ನಿಷೇಧ ಮಾಡಲಾಗಿದೆ. ಮೆರವಣಿಗೆ ಸಂದರ್ಭದಲ್ಲಿ ಧಾರ್ಮಿಕ ಸ್ಥಳ, ತಾಯಿ ಮಕ್ಕಳ ಆಸ್ಪತ್ರೆ ಹತ್ತಿರ ಪಟಾಕಿ ಸಿಡಿಸುವುದು ಹಾಗೂ ಡಿಜೆ ಬಳಸುವುದು ನಿಷೇಧ ಮಾಡಲಾಗಿದೆ. ತಹಸೀಲ್ದಾರ್ ಭೀಮರಾಯ್ ಬಿ ರಾಮಸಮುದ್ರ, ಸಿಂಧನೂರು ಗ್ರಾಮೀಣ ಡಿವೈಎಸ್ಪಿ ಬಿಎಸ್ ತಳವಾರ ಮಾತನಾಡಿದರು. ಬೆಳಗಿನವರೆಗೂ ಕುಂತ್ಕೋಬೇಕಾಗ್ತದೆ. ಇರಲಿ, ಎಲ್ಲ ಚೆನ್ನಾಗಿ ಒಂದು ಉತ್ಸುಕತೆಯಿಂದ ಎಲ್ಲರೂ ಆಚರಿಸ್ತಾ ಇದ್ದಾರೆ. ನಮ್ಮ ಯಜಮಾನರು ಹೇಳಿದ್ರು, ಭಾಳ ಚೆನ್ನಾಗಿ ಹೇಳಿದ್ರು ಅವರು. ಆ ಒಂದು ಚೌಕಟ್ಟಿನಲ್ಲಿ ನಾವು ಹೋದರೆ ಯಾರಿಗೇನೂ ತೊಂದರೆ ಆಗೋದಿಲ್ಲ. ಮುಖ್ಯವಾಗಿ ನಮಗೆ ಕೆಲವೊಂದು ಏನಾಗ್ತದೆ, ಆಲ್ಮೋಸ್ಟ್ ಆಲ್ ನೀವು 99% ಆಲ್ಮೋಸ್ಟ್ ಆಲ್ ಎಲ್ಲರೂ ಒಂದು ಉತ್ಸಾಹದಿಂದ ಆಚರಿಸ್ತೀರಿ. ಒಂದು ಒಳ್ಳೆ ಚೆನ್ನಾಗಿದ್ದಾಗಲಿ ಅಂತ ಒಂದು ಇದರಲ್ಲಿ ಮಾಡಿರ್ತೀರಿ ನೀವು. ಆದರೆ ನಾವು ಅಬ್ಸರ್ವ್ ಮಾಡಿರೋದು, ಮುಖ್ಯವಾಗಿ ನಮಗಿರೋದೇ ಒಂದೇ ರಸ್ತೆಯಲ್ಲಿದೆ. ಮೇನ್ ಯಾವುದು ನಮ್ಮ ರಾಯಚೂರು ಸಿನ್ನೂರು ರಸ್ತೆ ಇದೆಯಲ್ಲ, ಅಲ್ಲಿ ಈ ಮಾಡ್ತೀರಿ. ಒಂದು ಕಡೆ ನಿಮಗೆ ನಾವು ಅನುಕೂಲ ಮಾಡಿಕೊಟ್ಟಿರ್ತೀವಿ, ಒಂದು ಲೈನನ್ನು ನಿಮ್ಗೆ ಅನುಕೂಲ ಮಾಡಿಕೊಟ್ಟಿರ್ತೀವಿ, ಇನ್ನೊಂದು ಲೈನ್ನ ವೆಹಿಕಲ್ಗೆ ಫ್ರೀ ಬಿಟ್ಟಿರ್ತೀವಿ. ಅಲ್ಲಿ ಕೆಲವೊಂದು ಏನಾಗ್ತದೆ, ಪಾಪ ನೀವೆಲ್ಲ ವಾಲಂಟಿಯರ್ಸ್ ಇರ್ತೀರಿ, ನಮ್ಮ ಜೊತೆಗಿದ್ದೀರಿ, ವಾಲಂಟಿಯರ್ಸ್ ಇದ್ಕೊಂಡು ನೀವೇ ಇದ್ಕೊಂಡು ಎಲ್ಲರನ್ನೂ ಕಂಟ್ರೋಲ್ ಮಾಡಿದ್ದೀರಿ. ಕೆಲವೊಂದು ಹುಡುಗರು ಆ ಟೈಮಲ್ಲಿ ಏನೋ ಕುಡಿಯೋದು ಇದು ಮಾಡ್ಕೊಳೋದು ಸ್ವಲ್ಪ ತೀಟ್ಲೆ ಮಾಡ್ತಾ ಇರ್ತಾರೆ. ಅದನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೇಬೇಕಾಗ್ತದೆ. ಯಾಕಂದರೆ ಒಂದು ಸರಿ ಕೆಟ್ಟ ಹೆಸರು ಬಂದರೆ ಮುಂದೆ ಪೂರ್ತಿ ಅದಕ್ಕೆ ಕೆಟ್ಟ ಹೆಸರು ಕುಂದಿರ್ತದೆ. ವಿಜೃಂಭಣೆ ಆಚರಿಸ್ರಿ, ಇದು ಒಂದು ನಿಮಗೆ ಒಳ್ಳೆಯ ಇದೊಂದು ಎಲ್ಲ ಶೇರ್ ಇದು ಮಾಡ್ಲಿಕ್ಕೆ ಒಂದು ಒಳ್ಳೆಯ ಹಬ್ಬ ಕೂಡ. ಅದು ಮೇನ್ ನಮಗೆ ರಸ್ತೆದೊಂದು ಮೇನ್ ಇರ್ತದೆ. ನಂತರ ಇಲ್ಲಿ ಹೋದ್ಮೇಲೆ ಡಿ ಜೆದೊಂದೇ ನೀವೇನು ಹೇಳ್ತೀರಿ, ಏನೋ ಸೌಂಡ್ ಏನು ಆಗ್ತಿರಲ್ಲ, ಸಿಕ್ಕಾಪಟ್ಟೆ ಸೌಂಡ್ ಆಗ್ತದೆ. ನಮ್ಮೇ ಕಿವಿ ತಮಟೆಗಳು ಹರಿತಾ ಇರ್ತವೆ. ಈ ರಸ್ತೆಯಲ್ಲಿ ಪಾಪ ಮನೆಗಳಿರ್ತವೆ, ಚಿಕ್ಕ ಮಕ್ಕಳು ಇರ್ತಾರೆ, ಆಮೇಲೆ ಆಸ್ಪತ್ರೆ ಇದೆ, ಆಮೇಲೆ ಯಾರು ಹಾರ್ಟ್ ಪೇಷಂಟ್ಗಳಿರ್ತಾರೆ. ಆ ಥರ ಯಾವಾಗಲೂ ನಾವು ಹಬ್ಬ ಆಚರಿಸಿದ್ರೆ ಇನ್ನೊಬ್ರು ತೊಂದರೆ ಆಗ್ಲಾರಂತಾಗ ನಾವು ಹಬ್ಬನ ಆಚರಿಸ್ಬೇಕು. ಅದನ್ನು ನೀವು ಇದನ್ನು ಗಮನಕ್ಕೆ ತೊಗೋಬೇಕಾಗ್ತದೆ. ಯಾಕಂದರೆ ಸಿಕ್ಕಾಪಟ್ಟೆ ಹೈ ಸೌಂಡ್ ಯಾರಿರಲ್ಲ, ನೀವೆಲ್ಲ ಲೀಡರ್ಗಳಿರ್ತೀರಿ, ಕೆಲವೊಂದು ಟೈಮ್ ಹೋಗ್ಬಿಟ್ಟಿರ್ತೀರಿ, ಕೊನೆಗೆ ಯಾರೋ ಬಂದಿರ್ತಾರೆ ಒಂದಷ್ಟು ಜನ. ಅದರಲ್ಲಿ ಬಂದು ಯಾರಿಗೂ ಕಂಟ್ರೋಲ್ ಆಗಲ್ಲ. ಆ ಟ್ರ್ಯಾಕ್ಟ್ರಿಗೆ ಅಡ್ಡ ಬೀಳ್ತಾನೆ, ಆ ಟ್ರ್ಯಾಕ್ಟ್ರಿಯಲ್ಲಿ ಬಿಟ್ಟು ಹೋಗ್ತಾನೆ. ಅದು ಮಾತ್ರ ನಾವು ಹೇಳ್ತೀವಿ, ಈ ಸರಿ ಯಾರಾದರೂ ಟ್ರ್ಯಾಕ್ಟ್ರಿ ಡ್ರೈವರೆಲ್ಲ ಏನಿರ್ತಾರೆ ಟ್ರ್ಯಾಕ್ಟ್ರಲ್ಲಿ ಕೂತ್ಕೋಬೇಕು, ಅಥವಾ ಅಲ್ಟರ್ನೇಟಿವ್ ಮಾಡಿರಿ. ನೀವು ಯಾರಾದರೂ ಅಲ್ಲಿ ಗಾಡಿ ಏನಾರು ಬಿಟ್ಟು ಹೋದ್ರು ಅಂತಂದರೆ ಅದು ಒಂಥರ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸ್ದಂಗೆ, ನಾವು ಅವ್ರ ಮೇಲೆ ಕೇಸ್ ಮಾಡಲೇಬೇಕಾಗ್ತದೆ. ಲಾಸ್ಟ್ ಇಯರ್ನ ಆದಂಥ ಅನುಭವ ಹೇಳ್ತಾ ಇದ್ದೀನಿ. ಪಾಪ ಎಲ್ಲರೂ ಬಂದರು, ಆಮೇಲೆ ಲೀಡರ್ಸ್ ಎಲ್ಲ ಇದ್ರಿ, ನೀವೆಲ್ಲ ಮುಂದೆ ಕರ್ಕೊಂಡು ಹೋದ್ರಿ. ಅದನ್ನು ಸ್ವಲ್ಪ ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳಿದಾವೆ, ಅವನ್ನೆಲ್ಲ ನೀವು ಲೀಡರ್ಗಳೆಲ್ಲ ನಿಂತ್ಕೊಂಡು ಒಂದೊಂದು ಗಣಪತಿ ಒಂದೊಂದೇ ನಿಮ್ಮ ಗಣೇಶ ಇದನ್ನು ಮಾಡ್ಕೊಂಡಿದ್ರಿ, ಪ್ರತಿಯೊಂದಕ್ಕೊಂದು 10-15 ಜನ ನೀವು ವಾಲಂಟಿಯರ್ ಇರಲೇಬೇಕು. ಮುಗಿಯೋವರೆಗೂ ಅದ್ರ ಜೊತೆಗೆ ಇರಬೇಕು. ಆಮೇಲೆ ನಿಮ್ಮ ಏನು ಟ್ರ್ಯಾಕ್ಟ್ರಿ ಇರ್ತದಲ್ಲ, ಅಲ್ಲಿ ಒಬ್ಬ ನಿಮ್ಮ ಲೀಡರ್ ಅದ್ರ ಮೇಲೆ ಒಬ್ಬರು ಕುಂತ್ಕೊಂಡಿರಲೇಬೇಕು. ಆ ಥರ ನೀವೆಲ್ಲ ಮಾಡಿಕೊಂಡು ಶಾಂತ ರೀತಿಯಿಂದ ನನಗೆ ಆಗ ಕಾನ್ಫಿಡೆನ್ಸ್ ಇದೆ, ನೀವು ಶಾಂತ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀರಿ ಅಂತೇಳಿ. ಬಟ್ ಸಣ್ಣ ಪುಟ್ಟ ಇದನ್ನು ಯಾವುದಕ್ಕೂ ಅವಕಾಶ ಕೊಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಥ್ಯಾಂಕ್ ಯು. ನಿಮ್ಮಲ್ಲೇ ಚರ್ಚೆ ಆಗಿದೆ ಅಂತ ನಿಮ್ಮ ಮಾತುಗಳಿಂದ ನನಗೆ ಗೊತ್ತಾಯಿತು. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಅಶ್ವಿನರಾವ್ ಕುಮಾರಸ್ವಾಮಿ ಅವರೇ, ತಹಸೀಲ್ದಾರ್ ಭೀಮರಾಯ್ ಅವರೇ, ತಳವಾರ ಅವರೇ, ಈ ಠಾಣಾ ಅಧಿಕಾರಿ ಕೆಂಚರೆಡ್ಡಿ ಅವರೇ, ಶಶಿಕಾಂತ್ ಅವರೇ, ಮತ್ತು ತಾಲೂಕು ಪಂಚಾಯತಿ ಅವರೇ, ಮತ್ತಿತರೆ ಅಧಿಕಾರಿಯವರೇ, ಮುಖ್ಯವಾಗಿ ಈ ನಗರದ ನಾಗರಿಕ ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, 53ನೇ ವರ್ಷದ ಆಚರಣೆ ಮಾಡ್ತಾಯಿದ್ದೀರಿ. ತುಂಬ ಒಳ್ಳೆಯ ವಿಚಾರ. ಇಲ್ಲಿ ಸಂಘಟನೆ ಇದೆ,
ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸುದೀರ್ಘವಾಗಿ ನಡ್ಸ್ಕೊಂಡು ಬಂದಿದ್ದೀರಿ ಶಾಂತಿಯುತವಾಗಿ. ನಾನು ಕೂಡ ಲಾಸ್ಟ್ ಇಯರ್ ಬಂದಾಗ ನನಗೆ ಹೊಸದು, ಜುಲೈಗೆ ಬಂದೆ, ಆಗಸ್ಟ್ ಸೆಪ್ಟೆಂಬರ್ಗೆ ಹಬ್ಬ ಬಂತು. ಬಟ್ ನೋಡಿ, ಇಡೀ ರಾತ್ರಿ ನಮ್ಮ ಆಫೀಸರ್ಸು ನಿಮ್ಮೂರಲ್ಲಿ ಕಷ್ಟಪಟ್ಟಿದ್ದಾರೆ. ನನಗೆ ಎವ್ರಿ ಅವರ್ ನನಗೆ ಮಾಹಿತಿ ಬರ್ತಾ ಇರ್ತದೆ, ಸರ್ ಹಿಂಗಾಗ್ತದೆ, ಹಿಂಗಾಗ್ತದೆ, ಈ ರಸ್ತೆಯಲ್ಲಿ ಹೋಗ್ತಿದೆ, ಈ ಥರ ಹಿಂಗಾಗ್ತದೆ ಹೇಳ್ತಾನೆ ಇರ್ತಾರೆ. ಭಾಳ ಶಾಂತಿಯುತವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದೀರಿ. ಅದೇ ಆಚರಣೆ ಈ ವರ್ಷವೂ ಕೂಡ ಮುಂದುವರಿಲಿ. ಮತ್ತು ಈ ಗಣೇಶ ಮಧ್ಯೆ ಈದ್ ಮಿಲಾದ್ ಕೂಡ ಬಂದಿದೆ. 4 ಅಥವಾ 5 ತಾರೀಕು ನೀವು ಆಚರಣೆ ಮಾಡ್ತೀರಿ. ಸಂಭ್ರಮದ ಆಚರಣೆ ಮಾಡಿ ಒಬ್ರಿಗೊಬ್ರಿಗೆ ಸಹಕಾರ, ಸೌಹಾರ್ದತೆ, ಸ್ನೇಹ ಸಂಬಂಧ ಮಾಡ್ಕೊಂಡು ಹೋಗಿ. ಡಿಪಾರ್ಟ್ಮೆಂಟ್ ಮತ್ತು ತಾಲೂಕು ಆಡಳಿತ ಸಂಪೂರ್ಣವಾಗಿ ಈ ವಿಚಾರದಲ್ಲಿ ಸನ್ನದ್ಧರಾಗಿದ್ದಾರೆ. ಅವ್ರೇನು ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ಅವ್ರ ತಲೆಯಾಗಿದೆ, ಮತ್ತು ಪೇಪರ್ಲು ಕೂಡ ಮಾಡಿಟ್ಕೊಂಡಿದ್ದಾರೆ ನಿಮಗೆ ಸುವ್ಯವಸ್ಥಿತವಾಗಿ ನಿಮಗೆ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ. ಮತ್ತು ಎಲ್ಲಿ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಇದೆ, ಇಲ್ಲೆಲ್ಲೂ ತಹಸೀಲ್ದಾರ್ ಇದ್ದಾರೆ, ಮತ್ತು ಇಲ್ಲೆಲ್ಲ ಪೊಲೀಸರು ಇದೆ ಅನ್ನಂಗಿಲ್ಲ. ಒಂದು ಕಡೆ ನಿಮಗೆ ಒಂದು ವೇದಿಕೆ ಮಾಡಿಕೊಟ್ಟಿದ್ದೀವಿ. ನೀವಲ್ಲೇ ನಿಮ್ಮೆಲ್ಲ ಅನುಮತಿಗಳನ್ನ ನೀವು ಅಲ್ಲೇ ಪಡ್ಕೊಳ್ಳಿಕ್ಕೆ ನಿಮಗೋಸ್ಕರ ಇದೊಂದು ವ್ಯವಸ್ಥೆ ಆಗಿದೆ. ಮತ್ತು ನಮ್ಮ ಸೋಮಶೇಖರ್ ಕೆನ್ಸರೆಡ್ಡಿ ಅವರು ನಿಮಗೆ ಸುದೀರ್ಘವಾಗಿ 28 ಅಂಶಗಳನ್ನ ನಿಮಗೆ ಹೇಳಿದ್ದಾರೆ. ಮತ್ತು ನೀವು ಅನುಮತಿಗೆ ಬಂದಾಗ ಅದೊಂದು ಕಾಪಿನೂ ಕೂಡ ನಿಮಗೆ ಕೊಡ್ತಾರೆ. ಸಾಕು, ಕೊಡ್ತಾರೆ. ಮತ್ತು ಪೂರ್ವಸಿದ್ಧತೆ, ಇವೆಲ್ಲ ಪೂರ್ವಸಿದ್ಧತೆಗಳೇ. ಹಬ್ಬಕ್ಕಿಂತ ಮೊದಲು ಇವೆಲ್ಲ ನಮ್ಮ ಶಾಂತಿ ಸಭೆ ಮಾಡೋಂಥದ್ದು, ನೀವು ಪಾಲ್ಗೊಳ್ಳುವಂಥದ್ದು, ಮತ್ತು ಈ ನೀತಿ ನಿಯಮಗಳು ನಿಮಗೆಲ್ಲ ತಿಳಿದಿರೋಂಥದ್ದೇ. ಈಗ ಪರಿಸರ ಬಹಳ ಮುಖ್ಯ. ಇವತ್ತು ನಾವು ನೀರನ್ನು ಕೆಡಿಸ್ಕೊಂಡಿದ್ದೀವಿ. ನಾವು ಯಾರಿಗೆ ಇವತ್ತು ಕೃಷ್ಣದ ನೀರನ್ನ ನೇರವಾಗಿ ಕುಡಿತೀರಾ? ಕುಡಿಲಿಕ್ಕಾಗತ್ತಾ? ಆಗಲ್ಲ. ಬೇಡ. ಈ ನಮ್ಮ ಬೆಳೆಗಳನ್ನೆಲ್ಲ ಹಾಳು ಮಾಡ್ಕೊಂಡಿದ್ದೀವಿ, ಎಣ್ಣೆ ಹೊಡೆದು. ಹೌದಾನೆ? ಕೊತ್ತಂಬರಿ ಸೊಪ್ಪಿಂದ ಹಿಡಿದು, ಭತ್ತದಿಂದ ಹಿಡಿದು, ಕಬ್ಬಿಂದ ಹಿಡಿದು ಪ್ರತಿಯೊಂದಕ್ಕೂ ಸಿಂಪಡಣೆ ಮಾಡೇ ಮಾಡ್ತೀವಿ. ಅದು ಕೆಟ್ಟೋಗಿದೆ. ಮತ್ತು ಮನಸ್ಸು ಕೆಟ್ಟೋಗಿದೆ. ಕೆಟ್ಟೋಗಿಲ್ಲ? ಶುದ್ಧವಾಗಿದೆಯಾ? ಮನಸ್ಸು ಕೆಟ್ಟಿಲ್ಲ ಅಂತಂದರೆ ನಾವು ಎಲ್ಲೋ ಎಷ್ಟೋ ದೂರ ಹೋಗ್ಬೇಕಾಗಿತ್ತು. ಅಲ್ಲ, ಪೂರ್ತಿ ಕರಪ್ಟ್ ಆಗದೆ ಇರೋದು, ಪೂರ್ತಿ ಇಲ್ದಿದ್ರು ಕರಪ್ಟ್ ಹೊತ್ತು ಆಗೇ ಆಗಿರ್ತದೆ. ಅದು ರಿಪೇರಿ ಮಾಡ್ತಿಲ್ಲ ನಾವು. ಅದಿರಲಿ, ನಮ್ದು ಔಟ್ ಆಫ್ ದಿ ವೇ ಹೋಗ್ಬೇಕಾಯ್ತದೆ, ಅದು ಬೇಡ. ಮತ್ತು ಈಗ ಪೂರ್ವಸಿದ್ಧತೆ ಚೆನ್ನಾಗಾಗಿದೆ. ಪ್ರತಿಷ್ಠಾಪನೆ ದಿನದಿಂದ ಪೂರ್ವದಲ್ಲಿ ನಿಮ್ಗೆ ಅನುಮತಿಗಳು ಅವೆಲ್ಲ ವ್ಯವಸ್ಥಿತವಾಗಿದೆ, ಸಿಗುತ್ತೆ. ಮತ್ತು ನಿಮ್ಮ ಮಂಟಪದ ನಿರ್ವಹಣೆ ಶಿಸ್ತುಬದ್ಧವಾಗಿರಲಿ, ವಾಲಂಟಿಯರ್ಸ್ ಇರಲಿ, ಮತ್ತು ಗಣೇಶನ ಕೂರಿಸಿ ಹಾಗೆ ಬಿಡಬೇಡಿ. ನಾನು ಲಾಸ್ಟ್ ಟೈಮು ಒಂದು 9 to ಹಿಂಗೆ ಗಸ್ತು ಮಾಡಿ ಬರಬೇಕಾದ್ರೆ ಈ ಸರ್ಕಲೆಲ್ಲ ಒಂದು ಗಣಪತಿ ಯಾರಿಲ್ಲ. ನಮ್ಮವ್ರು ಫೋನ್ ಮಾಡಿ ಹೇಳಿದೆ, ನೋಡಪ್ಪ ಯಾರಿಲ್ಲ ನೋಡಿ ಅಂತ. ನನ್ನ ಎಕ್ಸ್ಪೀರಿಯನ್ಸ್ ಅದು. ಹಂಗಾಗೋದು ಬೇಡ. ಮತ್ತು ಆದ 24 hours ದಯಮಾಡಿರಿ. ಮತ್ತು 10 ಗಂಟೆ ನಂತರ ಯಾವುದೇ ಕಾರಣಕ್ಕೂ ಲೌಡ್ ವಾಯ್ಸಲ್ಲಿ ಮೈಕಳ್ನ ಹಾಕ್ಬೇಡಿ, ಜನ ಮಲಗಿ. ಪ್ರಕೃತಿ ಯಾಕೆ 12 ಗಂಟೆ ಹಗಲು 12 ಗಂಟೆ ರಾತ್ರಿ ಮಾಡಿದೆ? ಹಗಲ್ಲಿ ಮನುಷ್ಯರು ಕೆಲಸ ಮಾಡ್ಕೊಳ್ಳಿ, ದುಡಿಮೆ ಮಾಡಲಿ, ರಾತ್ರಿ ವಿಶ್ರಾಂತಿ ಮಾಡಲಿ ಅಂತ. ಹಾಗಾಗಿ 10 ಗಂಟೆ ಮೇಲೆ ಎಲ್ಲ ವಿಶ್ರಾಂತಿ ಮಾಡಲಿಕ್ಕೆ ಅವಕಾಶ ಮಾಡಿ, ನೀವು ವಿಶ್ರಾಂತಿ ಮಾಡಿ, ಬೇರೆಯವ್ರಿಗೆ ವಿಶ್ರಾಂತಿ ಮಾಡಲಿಕ್ಕೆ ಅವಕಾಶ ಮಾಡಿ. ಮತ್ತು ಗದ್ದಲ ಶಬ್ದ ಬೇಡ. ಮತ್ತು ಯಾವುದೇ ಕಾರಣಕ್ಕೂ ವಿಸರ್ಜನದಿಂದಲೇ ಮಾರ್ಗ ಬದಲಾವಣೆ ಮಾಡ್ಕೊಳ್ಕೋಬೋದು. ಆಡಳಿತ ಎಲ್ಲೋ ನಿಮ್ಗೊಂದು ಸಜೆಸ್ಟ್ ಮಾಡಿರುತ್ತೆ, ನೀವೇ ನಿಮ್ಮ ಇದರ ಪ್ರಕಾರ ಮಾಡಿರ್ತಾರೆ. ಬಟ್ ಅದನ್ನು ಲಾಸ್ಟ್ ಮೊಮೆಂಟಲ್ಲಿ ಇದು ಮಾಡಿ ಬದಲಾವಣೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ವಿಸರ್ಜನಾ ಸ್ಥಳದಲ್ಲೂ ಕೂಡ ವ್ಯವಸ್ಥಿತವಾಗಿ ನಿಮ್ಗೆ ಏರ್ಪಾಡು ಮಾಡಿರ್ತಾರೆ, ಆಯಿತಾ? ಕ್ರೇನು ಅವು ಇವೇನು ನಿಮಗೆ ವಿಸರ್ಜನೆ ಮಾಡಲಿಕ್ಕೆ ಏನೇನು ಬೇಕು, ಸ್ವಿಮ್ಮರ್ಸು, ಅದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಒಳ್ಳೆ ಏಜ್ಗಾರನ್ನ ನೇಮಿಸ್ಕೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೂ ವಿಸರ್ಜನೆ ಮಾಡುವಾಗ ಸುರಕ್ಷತಾ ಕ್ರಮಗಳಿದೆ, ಅದು ಸಣ್ಣ ಮಾಡಬೇಕು. ಹುಡುಗಾಟ ಅವೆಲ್ಲ ಬೇರೆ, ಆಯಿತಾ? ಯಾರು ಎಷ್ಟು ಜನ ಹೋಗ್ಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡಿ, ನಮ್ಮವರು ತೀರ್ಮಾನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ವ್ಯತ್ಯಾಸ ಆಗಬಾರ್ದು. ಮತ್ತು ಯಾವುದೇ ಕಾರಣಕ್ಕೂ ಈ ಎಲೆಕ್ಟ್ರಿಕ್ ಲೈನ್ಗಳಲ್ಲಿ ಡೈರೆಕ್ಟ್ಲಿ ಉಕ್ಕಾಗಕ್ಕೆ ಹೋಗ್ಬೇಡಿ, ಆಯಿತಾ? ಸಂಬಂಧಪಟ್ಟ ಇಲಾಖೆ ಇದೆ, ಅವ್ರು ನೀವು ಅನುಮತಿ ಕೇಳಿದ್ರೆ ಅವ್ರು ನಿಮ್ಗೆ ಒಂದಲ್ಲ ಒಂದು ವಿಧದಲ್ಲಿ ನಿಮಗೆ ಹೆಲ್ಪ್ ಮಾಡಿಕೊಡ್ತಾರೆ.
ಮತ್ತೆ ಕಷ್ಟ ಆಗುತ್ತೆ, ನಾವು ಮತ್ತೆ ಕೇಸ್ ಮಾಡ್ಕೋಬೇಕಾಗಿದೆ, ಮತ್ತೆ ಈ ಪ್ರೊಸೀಜರ್ಸ್ ನಿಮಗೆ ಗೊತ್ತಿದೆ. ಮತ್ತು ನಾಗರಿಕರು ಪೊಲೀಸರು ಏನಿಬ್ಬರು ಡಿಫ್ರೆಂಟ್ ಏನಲ್ಲ, ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್, ಒಂದೇ ನಡೆದ ಎರಡು ಮುಖಗಳು. ನಾವು ಕೂಡ ನಿಮ್ಮಂಥ ಒಂದು ವಿಭಾಗದಿಂದ ಬಂದವರು, ಈಗ ಪೊಲೀಸರಾಗ್ಬಿಟ್ಟಿದ್ದೀವಿ ಅಷ್ಟೇ. ಹಾಗಾಗಿ ಪೊಲೀಸರು ನಮ್ಮ CRPC ಇತ್ತು, ನಮ್ಮ ಮೋಸ್ಟ್ಲಿ ಅಡ್ವೊಕೇಟ್ ಸಾಹೇಬ್ರಿಗೆ ಗೊತ್ತಿರುತ್ತೆ. ಈಗ ಅದು BNSS ಅಂತ ಆಗಿದೆ. ಅದರಲ್ಲಿ ಒಂದು ಕಡೆ ಒಂದು ಹೇಳ್ತಾರೆ, ಮೋಸ್ಟ್ಲಿ ಕಲಂ 125 ಆರ್ ಸಮಥಿಂಗ್ ಮರ್ತಿದ್ದೀನಿ, ಪೊಲೀಸರು ಯೂನಿಫಾರ್ಮ್ ಹಾಕಿ ಸರ್ವಿಸ್ ಮಾಡಿದ್ರೆ ನಾಗರಿಕರು ಯೂನಿಫಾರ್ಮ್ ಹಾಕದೆ ಸರ್ವಿಸ್ ಮಾಡೋಂಥ ಪೊಲೀಸರು ಅಂತ. ಹಾಗಾಗಿ ನಮ್ಮಷ್ಟೇ ಜವಾಬ್ದಾರಿ ನಿಮಗೂ ಕೂಡ ಇರ್ತದೆ. ದಯಮಾಡಿ ಇದನ್ನು ಯಶಸ್ವಿಯಾಗಿ ನಿರ್ವಹಿಸಿ. ಸಿದ್ಧತೆ ಆರಂಭ ಮಾಡೋಕ್ಕಿಂತ ಮುಂಚೆನೇ ಕೂಡ ನಾವು ತಾಲೂಕು ಆಡಳಿತ ವತಿಯಿಂದ ಕೂಡ ನಮ್ಮದೇ ಆದಂಥ ಪ್ಲಾನಲ್ಲಿ ನಾವು ರೆಡಿಯಾಗಿದ್ದೀವಿ. ಕೇಳಿದ್ದೀವಿ ಆದರೆ ನೋಡಿಲ್ಲ. ಮಾನವಿ ಅನ್ನೋದೇ ಮಾನವೀಯತೆ ಇರ್ತಕ್ಕಂಥ ಊರು ಅಂತ ಕೇಳಿದ್ದೀವಿ. ಅದನ್ನು ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ತಾಲೂಕು ಆಡಳಿತ ಕೂಡ ಇದೆ. ಪ್ರತಿ ಸಾರಿ ಹೇಳ್ತಾ ಇರ್ತೀವಿ, ಸತ್ತಂತಿಹರನ್ನು ಬಡೆದೆಚ್ಚರಿಸು, ಒಟ್ಟಿಗೆ ಬಾಳುವ ಥರದಲ್ಲಿ ಬೆಳೆಸು ಅಂತೇಳಿ ಕುವೆಂಪುರವರ ಮಾತಿನಲ್ಲಿ ಇಡೀ ತಾಲೂಕು ಟೀಮ್ ನಾವು ರೆಡಿಯಾಗಿದ್ದೀವಿ. ತಮಗೆ ಅನುಮತಿಯಿಂದ ಹಿಡಿದು ವಿಸರ್ಜನೆವರೆಗೆ ಕೂಡ ನಾವು ಇಡೀ ನಿಮ್ಮ ಜೊತೆ ಇರ್ತೀವಿ, ನೋಡ್ತಾ ಇರ್ತೀವಿ. ಆದರೆ ಕೆಲವೊಮ್ಮೆ ಕಾನೂನನ್ನು ನಾವು ತಗೊಳ್ಳೇಬೇಕಾಗಿರ್ತದ. ಸಂಭ್ರಮದ ನಡುವೆ ಸಾವಾಗಬಾರ್ದು, ಉತ್ಸಾಹ ನಡುವೆ ಉನ್ಮಾದಕ್ಕೇರಬಾರ್ದು. ಯಾರೇ ಕಾನೂನನ್ನು ಮೀರಿ ಹೋದಾಗ ನಾವೇ ಆಗಿರ್ಬೋದು, ನಮ್ಮ ತಾಲೂಕು ಆಡಳಿತ ಅಧಿಕಾರಿಗಳೇ ಆಗಿರ್ಬೋದು, ಯಾರೇ ಆಗಲಿ ಮುಲಾಜಿಲ್ಲನೆ ನಾವು ಕ್ರಮ ತಗೊಳ್ತೀವಿ. ಸೊ ಹೀಗಾಗಿ ಹೋಗಿರ್ತಕ್ಕಂಥ ಮಾರ್ಗಗಳು ಸರಿಯಾಗಿ ಪೊಲೀಸ್ ಸಿಬ್ಬಂದಿಯವರಿಗೆ ಮಾಹಿತಿ ಕೊಡಬೇಕು. ನಿಷೇಧಿತ ವಲಯದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಕಡ್ಡಾಯವಾಗಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ ಅದನ್ನು ಪಾಲನೆ ಆಗಲೇಬೇಕು. ಯಾಕಂದರೆ ಪಕ್ಕದ ಮನೆಯಲ್ಲಿ ನಮ್ಮ ತಾಯಿ ಇರ್ಬೋದು, ಪಕ್ಕದ ಮನೆಯಲ್ಲಿ ನಮ್ಮ ತಂದೆ ಏನಾದರೂ ಅನಾರೋಗ್ಯ ಪೀಡಿತರಾಗಿರ್ಬೋದು, ಪಕ್ಕದ ಹಾಸ್ಪಿಟಲಲ್ಲಿ ನನ್ನ ಅಕ್ಕನೋ ಅಥವಾ ನನ್ನ ತಂಗಿನೋ ಅಥವಾ ನನ್ನ ಹೀಗೆ ಜನ್ಮಿಸ್ತಕ್ಕಂಥ ನನ್ನ ಮಗನೋ ಅಂಥ ಸಿಚುವೇಶನ್ ಇರುತ್ತೆ. ಈ ಮಾನವೀಯ ಕಳಂಕರಹಿತ ಆಗಿರಬೇಕು. ಯಾಕಂದರೆ ಯಾರೋ ಒಬ್ರಿಗೆ ಆದರೆ ಅದು ನನಗಾದಂಗೆ, ತಮ್ಮೆಲ್ರಿಗಾದಂಗೆ, ಇಡೀ ಹಬ್ಬಕ್ಕೆ ಒಂದು ಕಪ್ಪು ಚುಕ್ಕಿ ಆದಂಗೆ ತಾವೆಲ್ಲರೂ ಗಮನ ಇಟ್ಕೊಳ್ಬೇಕು ಮತ್ತು ನಮ್ಮ ಅಧಿಕಾರಿಗಳು ಗಮನ ಇಟ್ಕೊಳ್ತೀವಿ. ಹೀಗಾಗಿ ಯಾವುದೇ ಕಳಂಕ ರಹಿತವಾಗಿರ್ತಕ್ಕಂಥ ನಾವು ಹಬ್ಬ ನೀವೆಲ್ಲರೂ ಸೇರಿ ನಾವು ಕೂಡ ನಿಮ್ಮ ಜೊತೆ ನಾವಿರ್ತೀವಿ. ಹೀಗಾಗಿ ನಾಳೆಯಿಂದನೇ ಏಕಗವಾಕ್ಷಿ ಪದ್ಧತಿಯನ್ನು ನಾವು ತರ್ತಾ ಇದ್ದೀವಿ. ಅಂದರೆ ತಮ್ಮ ಅನುಮತಿಯನ್ನು ತಾಲೂಕು ಆಡಳಿತದಿಂದ ಜೆಸ್ಕಾಮ್ ಆಗಿರ್ಬೋದು, ಹೆಲ್ತ್ ಇಶ್ಯೂ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ತಮಗೆ ಏನೇನು ನಿರಪೇಕ್ಷಣ ಪ್ರಮಾಣ ಪತ್ರ ಬೇಕಾಗಿದ್ದೋ ಆ ಪ್ರಮಾಣ ಪತ್ರನ ಒಂದೇ ಏಕಗವಾಕ್ಷಿ ಸಿಸ್ಟಮ್ ತಂದು ಅಲ್ಲೇ ಇಶ್ಯೂ ಮಾಡ್ತೀವಿ. ನಾವೇನು ಇನ್ಸ್ಟ್ರಕ್ಷನ್ ಹಾಕಿರ್ತೀವಿ ಕಡ್ಡಾಯವಾಗಿ ಆ ಇನ್ಸ್ಟ್ರಕ್ಷನ್ ಪಾಲನೆ ಆಗಲೇಬೇಕು, ಪಾಲನೆ ಮಾಡಿಸ್ತೀವಿ. ಹೀಗಾಗಿ ತಾವೆಲ್ಲರೂ ಹಬ್ಬದ ಸಂಭ್ರಮದಲ್ಲಿ ನೀವೆಲ್ಲರೂ ಪಾಲ್ಗೊಂಡು ಮಾನವೀಯ ಭಾವೈಕ್ಯತೆ ತವರು ಅಂತೇಳಿ ನಾವು ಬಿಂಬಿಸ್ಬೇಕಂತೇಳಿ ತಮ್ಮೆಲ್ಲರ ಮೂಲಕ ಮತ್ತೊಮ್ಮೆ ಈ ತಾಲೂಕು ಆಡಳಿತದಿಂದ ಮನವಿ ಮಾಡಿಕೊಳ್ತೀವಿ. ತಹಸೀಲ್ದಾರ್ ಅವರೇ ಹಾಗೂ CPS ಅವರೇ, ಪೊಲೀಸ್ ಅಧಿಕಾರಿಗಳೇ, ಪತ್ರಕರ್ತ ಮಿತ್ರರೇ ಹಾಗೂ ನಿಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯ ವಕೀಲರಾದ ಅಮರಯ್ಯ ಸ್ವಾಮಿ ಉಪ್ಪಳಮಟ್ಟಕವರೇ, ಅದೇ ರೀತಿ ಇನ್ನೊಬ್ಬ ಹಿರಿಯ ವಕೀಲರಾದ ಗುಮ್ಮ ಬಸವರಾಜ್ ವಕೀಲ್ ಸರ್ ಅವರೇ, ಮಾಜಿ ಪುರಸಭಾ ಅಧ್ಯಕ್ಷರಾದ ಹುಸೇನಪ್ಪ ಜಗಲಿ ಅವರೇ, ಸಹೋದರ ರಾಜ ಸುಭಾಷ್ ಚಂದ್ರ ನಾಯ್ಕ ಅವರೇ, ಆದಂ ಬೇಗ್ ಅವರೇ ಹಾಗೂ ಹಸನ್ ನಾಯ್ಕ ಅವರೇ, ಇನ್ನಿತರ ಈ ಮಾನವಿ ಪಟ್ಟಣದಲ್ಲಿ ಹಿಂದಿನಕ್ಕಿಂತ ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡ್ತಿರುವ ನನ್ನೆಲ್ಲ ಗಜಾನನ ಸೇವಾ ಸಮಿತಿಯ ಸೈನ್ಯ ಮಿತ್ರರೇ ಹಾಗೂ ನಾಗರಿಕ ಬಂಧುಗಳೇ, ಇಲ್ಲಿ ನಾವು ಎಲ್ಲ ಜನ ಸಂತೋಷದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಸೇರಿದ ಕಾರಣ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸಲಿಕ್ಕೆ ಇಂದಿನ ಹಿರಿಯರು ಮಾಡಿಕೊಟ್ಟಂಥ ನಮ್ಮ ಏನಿದೆ ಶಾಂತಿ ಸಭೆಯಲ್ಲಿ ಮಾನವೀಯತೆಯನ್ನು ಉಳ್ಳವರು, ಮಾನವೀಯತೆಗಾಗಿ ನಾವೆಲ್ಲರೂ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡೋ ಜೊತೆಗೆ ನಮ್ಮ ಗಣೇಶ ಹಬ್ಬ ಮತ್ತು ಈದ್ ಮಿಲಾದವನ್ನು ವಿಜೃಂಭಣೆಯಿಂದ ಮತ್ತು ಸಂತೋಷದಿಂದ, ಧಾರ್ಮಿಕತೆಯಿಂದ ಆಚರಿಸಿಕೊಳ್ಳಕ್ಕೆ ನೀವೆಲ್ಲರೂ ಸಹಕಾರ ಮಾಡೋಣ. ಅದೇ ರೀತಿ
ನಾನು ತಾಲೂಕು ದಂಡಾಧಿಕಾರಿಗಳ ಥರ ಮತ್ತು ಪೊಲೀಸ್ ಅಧಿಕಾರಿಗಳ ಥರದ ನಮ್ಮ ಗಜಾನನ ಸೇವಾ ಸಮಿತಿ ಮತ್ತು ನಮ್ಮ ಮಾನ್ವಿ ಪಟ್ಟಣದ ನಾಗರಿಕ ಹೋರಾಟ ಸಮಿತಿ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಸಮಿತಿ ವತಿಯಿಂದ ಈಗಾಗಲೇ ವರ್ಷಕ್ಕೆ ಒಂದು ಬಾರಿ ಹಬ್ಬ ನಮ್ಮ ಇವರು ಹಿರಿಯರು ಕುಂಭೋಸರ ವಕೀಲ ಸರ್ ಹೇಳಿದಂಗೆ ವರ್ಷಕ್ಕೆ ಒಂದು ಹಬ್ಬ ನಮ್ಮದು ಇದು ಮೇಲೆ ಅದು ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಲಾರ್ದಂಗೆ ನಾವಿಲ್ಲಿದ್ದಂಥ ಎಲ್ಲರೂ ಜವಾಬ್ದಾರಿಯುತವಾಗಿ ನಾವು ಇದು ತಗೊತೀವಿ. ನೀವೆಲ್ಲರೂ DJಗೆ ಅವಕಾಶ ಕೊಡ್ರಿ ಮತ್ತು ಹಬ್ಬವನ್ನು ಶಾಂತಿ ರೀತಿಯಿಂದ ವಿಜೃಂಭಣೆಯಿಂದ ಗಣೇಶ ಮತ್ತು ಈದ್ ಮಿಲಾದ್ ಅಂಬೋದು ಏನಂಬುದು ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮಾದರಿಯಾಗಿ ನಮ್ಮ ಶಾಂತಿ ಈದ್ ಮೂಲಕ ಹಬ್ಬವನ್ನು ಆಚರಿಸೋಕ್ಕೆ ನಾವೆಲ್ಲರೂ ಸಹಕಾರ ನೀಡುತ್ತೀವಿ. ಇದರಲ್ಲಿ ಯಾವುದೇ ಭೇದ ಭಾವಿಲ್ಲ. ಎಲ್ಲರಿಗೂ ಗಣೇಶ ಹಬ್ಬದ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ಮಾತು ಹೋಗ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ರಾಯಚೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರು ಆಗಿರುವಂತಹ ದೀಪಾ, ಜೆಸ್ಕಾಂ ಇಲಾಖೆಯ ಜೆಇ ಬಸವಲಿಂಗಪ್ಪ, ಪಟ್ಟಣದ ನೂರಾರು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಮುಖಂಡರು ಭಾಗವಹಿಸಿದರು. ಸೈಯದ್ ಖಾದರ್ ಬಾಷಾ, TV 20 ಕನ್ನಡ, ಮಾನ್ವಿ.